ಅತ್ಯಂತ ಕುತೂಹಲ ಇರ್ತಕ್ಕಂಥದ್ದು ಮೈಸೂರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಕುರಿತಾದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯದುವೀರ್ ಒಡೆಯರ್ಗೆ ಮೈಸೂರು ಟಿಕೆಟ್ ಸಿಗತ್ತಾ? ಮೈಸೂರಿಗೆ ಲೋಕಸಭಾ ವಿಚಾರದಲ್ಲಿ ಟಿಕೆಟ್ ಅಚ್ಚರಿ ಕಾದಿದ್ಯಾ? ಬಿಜೆಪಿಯ ಮೊದಲ ಲಿಸ್ಟ್ ಅಂದ್ರೆ ಕರ್ನಾಟಕದ ಪಾಲಿಗೆ ಮೊದಲ ಲಿಸ್ಟ್ ನಲ್ಲಿ ಮೊದಲ ಪಟ್ಟಿಯಲ್ಲಿ 22 ಜನರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. RSS ನಾಯಕರ ಮೂಲಕ ಒಡೆಯರ್ ಅವರ ಮನವೊಲಿಸುವ ಕೆಲಸ ಆಗ್ತಾ ಇದೆಯಾ? ಪ್ರಮೋದಾದೇವಿ ಒಡೆಯರ್ ಅವರು ಇನ್ನೂ ಕೂಡ ಸಂಪೂರ್ಣ ಒಪ್ಪಿರಲಿಲ್ಲ ಅನ್ನುವಂಥ ಮಾಹಿತಿ ಇತ್ತು. ಅವರ ಮನವೊಲಿಸುವ ಕೆಲಸ ಆಗ್ತಾ ಇದೆಯಾ? ಮನವೊಲಿಕೆಯಲ್ಲಿ ಹಾಗಿದ್ರೆ RSS ನಾಯಕರು ಯಶಸ್ಸು ಕಂಡಿದ್ದಾರಾ? ರಾಣಿ ಪ್ರಮೋದಾದೇವಿ ಒಡೆಯರ್ ಅವರು, ರಾಜಮಾತಾ ಪ್ರಮೋದಾದೇವಿ ಒಡೆಯರ್ ಅವರು ಅಯೋಧ್ಯೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದ ಬಂದ ಬಳಿಕ ಅಥವಾ ಅಷ್ಟರ ಒಳಗೆ ಟಿಕೆಟ್ ಘೋಷಣೆ ಆಗತ್ತಾ? ಸಾಕಷ್ಟು ಕುತೂಹಲ ಇದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪುತ್ತಾ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಮತ್ತೊಂದು ಕಡೆ ಯದುವೀರ್, ರಾಜವಂಶಸ್ಥ ಯದುವೀರ್ ಅವರಿಗೆ, ಯುವರಾಜ ಯದುವೀರ್ ಅವರಿಗೆ ಟಿಕೆಟ್ ಕೊಡ್ಲಾಗ್ತಾ ಇದೆ ಅಂತ ಕೂಡ ಸುದ್ದಿಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಬೇರೆ ಕಡೆ ಎಲ್ಲಾದ್ರೂ ಟಿಕೆಟ್ ಕೊಡ್ತಾರಾ? ಏನ್ ಕತೆ ಅನ್ನುವಂಥದ್ದು ಪಕ್ಷದ ಒಳಗೇನೆ ಪ್ರತಾಪ್ ಸಿಂಹ ಬೆಂಬಲಿಗರು, ಅಭಿಮಾನಿಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ರೊಚ್ಚಿಗೆದ್ದಿದ್ರೆ, ಮತ್ತೊಂದು ಕಡೆ ಯದುವೀರ್ ಅವರ ಪರವಾಗಿಯೂ ಕೂಡ ಒಂದಷ್ಟು ಅಲೆ ಇರುವಂಥದ್ದು ಮೈಸೂರು ವಿಚಾರದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಅದು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಮಾಸ್ಟರ್ ಸ್ಟ್ರಾಟಜಿ ಮಾಡ್ತಾ ಇದೆಯಾ ಬಿಜೆಪಿ ಏನಾದರೂ ಮೈಸೂರು ವಿಚಾರದಲ್ಲಿ? ಈ ಹಿಂದೆಯೂ ಕೂಡ ಸಾಕಷ್ಟು ಒತ್ತಡ ಬಂದಿದ್ರು ಕೂಡ ಯದುವೀರ್ ಅವರು ಚುನಾವಣೆಗೆ ನಿಲ್ಲೋದಕ್ಕೆ ಒಪ್ಪಿರಲಿಲ್ಲ. ಆದರೆ ಈಗ ಮನಸ್ಸು ಬದಲಾವಣೆ ಮಾಡಿದ್ದಾರಾ? ಯಾಕಂತಂದ್ರೆ ದೇಶಾದ್ಯಂತ, ಅದು ರಾಜಸ್ಥಾನದಲ್ಲಿ ಇರಬಹುದು, ಅವರ ಮಾವನ ಮನೆ ಆಗಿರ್ತಕ್ಕಂಥ ರಾಜಸ್ಥಾನದಲ್ಲಿ ಇರಬಹುದು, ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ನೋಡಿದ್ರೆ ರಾಜವಂಶಸ್ಥರು ರಾಜಕಾರಣಕ್ಕೆ ಬಂದು ಬಹಳ ಸಕ್ರಿಯವಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಯದುವೀರ್ ಅವರು ಕೂಡ ಅಂಥದ್ದೇ ಒಂದು ಪಾತ್ರವನ್ನು ನಿರ್ವಹಿಸೋದಕ್ಕೆ ಏನಾದರೂ ಮನಸ್ಸು ಮಾಡಿದಾರಾ ಅನ್ನುವಂಥದ್ದು ಸಾಕಷ್ಟು ಊಹಾಪೋಹಗಳು ಬರ್ತಾ ಇದೆ, ಸುದ್ದಿಗಳು ಕೂಡ ಬರ್ತಾ ಇದೆ. ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದಾದೇವಿ ಅವರು ಏನು ಹೇಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಬಹಳ ದೊಡ್ಡ ಕುತೂಹಲ. ಹಾಗಾದ್ರೆ ಅದಕ್ಕಿಂತ ದೊಡ್ಡ ಕುತೂಹಲ, ಹಾಗಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಎಲ್ಲಿಂದ ಟಿಕೆಟ್ ಸಿಗತ್ತೆ? ಪ್ರತಾಪ್ ಸಿಂಹ ಅವರನ್ನ ಕೈ ಬಿಟ್ರೆ ಒಂದು ಕಡೆ ಒಕ್ಕಲಿಗ ಬೆಲ್ಟ್, ಅದು ಒಕ್ಕಲಿಗ ಅಭಿಮಾನಿಗಳು, ಒಕ್ಕಲಿಗ ವೋಟರ್ಸ್ ಏನಿದ್ದಾರೆ, ಬಿಜೆಪಿಯ ಒಕ್ಕಲಿಗ ವೋಟರ್ ಬೇಸ್ ಆ ಭಾಗದಲ್ಲಿ ಏನಿದೆ, ಕಳೆದ 2 ಟರ್ಮಿಂದ ಅವರು ಚೆನ್ನಾಗಿ ಪ್ರತಾಪ್ ಸಿಂಹ ಅವರಿಗೆ ಒಗ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರೇನಾದ್ರೂ ರೊಚ್ಚಿಗೆ ಹೇಳ್ತಾರಾ? ಮತ್ತೆ ಅಕಸ್ಮಾತ್ ಅಲ್ಲಲ್ಲ ಅಂತಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡೋ ಅಂತ ಚಾನ್ಸ್ ಇದೆಯಾ? ಅಥವಾ ಅದು ಯಾವುದೂ ಮಾಡದೆ ಪ್ರತಾಪ್ ಸಿಂಹರಂತ ಸಂಸದರನ್ನ ಬಿಜೆಪಿ ಸುಮ್ಮನೆ ಕೂರ್ಸತ್ತಾ? ಹಾಗಾದ್ರೆ ಆ ಥರದ ಒಬ್ಬ ಅಭ್ಯರ್ಥಿಯನ್ನ ಸುಮ್ಮನೆ ಕೂರ್ಸತ್ತಾ? ಅದು ಪಕ್ಷಕ್ಕೆ ಲಾಸ್ ಅಲ್ವಾ? ಅಥವಾ ಹಾಗಲ್ಲದೆ ಬೇರೆ ಇನ್ನೇನಾದರೂ ನಡೆದಿದೆಯಾ? ಮಾಧ್ಯಮಗಳ ಕಣ್ಣಿಗೆ ಬೀಳದೇ ಇರುವಂಥ ಇನ್ನೇನಾದರೂ ವಿಚಾರ ಇದೆಯಾ ಇದರ ಹಿಂದೆ? ಯಾಕೆ ಇಂಥ ನಿರ್ಧಾರಗಳು ಬರ್ತಾ ಇದ್ದಾವೆ? ಬಹಳ ಬಹಳ ಕುತೂಹಲ. ಈ ಸಾರಿ ಮೈಸೂರು ಬಿಜೆಪಿ ಟಿಕೆಟ್ ಯಾರಿಗೆ ಅಂತ ಹೇಳುವಂಥದ್ದು ಅಚ್ಚರಿಯನ್ನು ಹುಟ್ಟಿಸ್ತಾ ಇದೆ. ಕೊನೆಯ ಕ್ಷಣದವರೆಗೂ ಕೂಡ, ಕಳೆದ ಒಂದು 15 ದಿನದವರೆಗೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪತ್ತೆ ಅಂತ ಯಾರಾದರೂ ಹೇಳಿದ್ರೆ ಯಾರೂ ನಂಬ್ತಾ ಇರಲಿಲ್ವೇನೋ. ಆದರೆ ಈಗ ಸ್ವಲ್ಪ ರಾಜಕೀಯ ಬದಲಾವಣೆಯ ಗಾಳಿ ಅಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸಬಹುದು. ಮೈಸೂರಿನಿಂದ ಯದುವೀರ್ ಅವರಿಗೆ ಟಿಕೆಟ್ ನೀಡುತ್ತಾ ಬಿಜೆಪಿ ಪಾಳ್ಯ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇನ್ನಷ್ಟು ಕನ್ಫರ್ಮ್ ಆಗಬೇಕಾಗಿದೆ. ಪ್ರಮೋದಾದೇವಿಯವರು ಬಂದ ಬಳಿಕ ಅದು ಕನ್ಫರ್ಮ್ ಆಗತ್ತಾ? ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಎಲ್ಲೋ ಒಂದು ಕಡೆ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತಾ ಇರುವಂಥದ್ದು ಪ್ರತಾಪ್ ಸಿಂಹ ಅವರಿಗೆ ತಪ್ಪತ್ತಾ ಟಿಕೆಟು, ಮೈಸೂರು ಟಿಕೆಟು ಅಂತ. ಒಂದು ವೇಳೆ ಹಾಗಾದರೆ ಪ್ರತಾಪ್ ಸಿಂಹ ಅವ್ರಿಗೆ ಬೇರೆ ಕಡೆ ಎಲ್ಲಾದರೂ ಟಿಕೆಟ್ ಕೊಡೋ ಅಂತ ಒಂದು ಮಾಸ್ಟರ್ ಸ್ಟ್ರಾಟಜಿನ ಬಿಜೆಪಿ ಪ್ಲೇ ಮಾಡತ್ತಾ? ಅಥವಾ ನಮಗೆ ಗೊತ್ತಿಲ್ಲದೆ ಇರೋ ಇನ್ಯಾವುದೋ ಒಂದು ಅಂಶ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪುವಲ್ಲಿ ನಡೆದಿದೆಯಾ? ಏನಾದರೂ ಏನಿದೆ ಇದ್ರ ಹಿಂದೆ? ನಿಮ್ಮ ಹತ್ರ ಏನು ಅಪ್ಡೇಟ್ಸ್ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಈಗ ಪ್ರಮುಖವಾಗಿ ಮೈಸೂರು ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಪರ ವಿರೋಧಗಳು, ವಿಚಾರಗಳು ಮುನ್ನೆಲೆಗೆ ಬರೋದು ಸಹಜ ಇಂಥ ಸಂದರ್ಭದಲ್ಲಿ. ಆದರೆ 2 ಬಾರಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಪರದಲ್ಲಿ ಟಿಕೆಟ್ ತಪ್ಪುತ್ತಾ, ಬಿಜೆಪಿ ವರಿಷ್ಠರಿಗೆ ಕೈ ಕೊಡ್ತಾರಾ ಅನ್ನುವ ವಿಚಾರಗಳು ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಮತ್ತೊಬ್ರು ಯಾರು ಹೋಗ್ತಾರೆ ಅಂತೇಳಿ ಬಂದಾಗ ಯದುವೀರ್ ಅವರ ಹೆಸರು ತಳುಕು ಹಾಕ್ಕೊಳ್ಳುತ್ತೆ. ಯದುವೀರ್ ಅವರು, ಅವರ ನಡೆ,
ಅವರ ಮಠಗಳಿಗೆ ಕೊಡ್ತಾ ಇರುವಂಥ ಭೇಟಿ ಇದೆಲ್ಲವೂ ಕೂಡ ಕುತೂಹಲ ಕೇಳಿಸಿತ್ತು. ಆದರೆ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಬಹುತೇಕ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟನ್ನು ಫಿಕ್ಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಘೋಷಣೆ ಆಗುವವರೆಗೂ ಕೂಡ ಇದೆಲ್ಲವೂ ಕೂಡ ಅಂತೆ ಕಂತೆಗಳಾಗುತ್ತೆ. ನೋಡಿ, 2019ರಲ್ಲೂ ಕೂಡ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟನ್ನು ಕೊಡಬೇಕು, ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಕಣಕ್ಕೆ ಇಳಿಸಬೇಕು ಅಂತೇಳಿ BJP ನಾಯಕರಲ್ಲಿ ಒಂದಷ್ಟು ಒಲವಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರ ತಾಯಿ ಪ್ರಮೋದಾದೇವಿಯರು, ರಾಜಮಾತೆ ಪ್ರಮೋದಾದೇವಿಯರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಈ ಬಾರಿಯೂ ಕೂಡ ಅದೇ ಆಗ್ತಾ ಇದೆ. ಈಗ ಪ್ರಮೋದಾದೇವಿಯರು ಅಯೋಧ್ಯೆಯಲ್ಲಿದ್ದಾರೆ. ಅಯೋಧ್ಯೆಯಿಂದ ನಾಳೆ ವಾಪಸ್ ಆಗಮಿಸ್ತಾ ಇದ್ದಾರೆ ಮೈಸೂರಿಗೆ. ಅವರು ಬಂದ ಬಳಿಕ ಅವರು ಯಾವ ತೀರ್ಮಾನವನ್ನು ತಿಳಿಸ್ತಾರೆ, ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ಯದುವೀರ್ ಒಡೆಯರ್ ಅವರಿಗೆ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗುವಂಥ ಚಾನ್ಸಸ್ಗಳು ಇದೆ, ಕಂಡು ಬರ್ತದೆ. ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಭಾವನಾತ್ಮಕವಾಗಿ ವೋಟ್ಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಸ್ಟ್ರಾಟಜಿಯನ್ನು ವರಿಷ್ಠರು ಮಾಡಿಕೊಂಡಿದ್ದಾರೆ ಅಂತೇಳಿ. ಮತ್ತೊಂದು ಮಹತ್ವದ ಇನ್ಫಾರ್ಮೇಷನ್ ಏನು ಲಭ್ಯ ಆಗಿದೆ ಅಂತಂದರೆ, ಒಂದು ವೇಳೆ ಪ್ರತಾಪ್ ಸಿಂಹ ಅವರಿಗೆ ಮೈಸೂರಿನಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತಂದರೆ ಮತ್ತೊಬ್ಬ ಒಕ್ಕಲಿಗ ನಾಯಕನಿಗೆ ಯಾರಿಗೆ ಟಿಕೆಟ್ ಕೊಡ್ಬೋದು, ಆ ಒಕ್ಕಲಿಗ ಯಾರು ಅನ್ನೋದು, ಒಕ್ಕಲಿಗ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವ ಕುತೂಹಲ ಕೂಡ ಕೇಳಿಸ್ತಾ ಇದೆ. ನೋಡಿ, ಈಗ ಕೆಲವೇ 25 ನಿಮಿಷಗಳ ಹಿಂದೆ ಅಷ್ಟೇ ಪ್ರತಾಪ್ ಸಿಂಹ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ 10 ಗಂಟೆಗೆ ಲೈವ್ ಬರ್ತೀನಿ ಅಂತೇಳಿ ಅವರು ಒಂದು ಸ್ಟೇಟಸನ್ನು ಕೂಡ ಹಾಕ್ಕೊಂಡಿದ್ದಾರೆ. ಸೊ ಅವರ ಫೇಸ್ಬುಕ್ ಲೈವ್ ವಿಚಾರ, ಮತ್ತೊಂದು ಕಡೆ ಇವತ್ತು ದೆಹಲಿ ಆದಂಥ ಒಂದು CEC ಮೀಟಿಂಗ್, ಇದೆಲ್ಲವೂ ಕೂಡ ಕುತೂಹಲ ಕೇಳಿಸ್ತಾ ಇದೆ. ಯದುವೀರ್ ಒಡೆಯರ್ ಅವರೇ ಫಿಕ್ಸ್ ಅಂತ ಹೇಳಲಾಗ್ತದೆ, ಅಂದರೆ ಅಧಿಕೃತವಾಗಿ ಘೋಷಣೆ ಆಗಬೇಕು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಸೊ ಬಿಜೆಪಿಯ ಅತ್ಯಂತ ಮಹತ್ವದ ಚುನಾವಣಾ ಸಮಿತಿಯ ಸಭೆ ಇವತ್ತು ನವದೆಹಲಿಯಲ್ಲಿ ನಡೀತಾ ಇದೆ. ಹಾಗಾಗಿ ಅಲ್ಲಿ ಏನು ನಿರ್ಧಾರಗಳಾಗುತ್ತೆ, ಕರ್ನಾಟಕವೂ ಸೇರಿದಂತೆ ಅನೇಕ ಪ್ರಮುಖ ನಿರ್ಣಾಯಕ ಕ್ಷೇತ್ರಗಳಿಗೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋವಂಥ ಒಂದು ನಿರ್ಧಾರವನ್ನು ತಗೊಳ್ಳುವಂಥ ಚುನಾವಣಾ ಸಮಿತಿ ಸಭೆ ದೆಹಲಿಯಲ್ಲಿ ನಡೀತಾ ಇದೆ. ಪ್ರಧಾನಿ ಮೋದಿ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.